ವಿಬಾ ಸಾಸಸ್ ಕೆಚ್ಚಪ್ಪೆ ಭಾರತದ ಮಾರ್ಕೆಟ್ ಅನ್ನ ಆಳ್ತಾ ಇದ್ದ ಸಂದರ್ಭದಲ್ಲಿ ವೈವಿಧ್ಯತೆಯನ್ನೇ ಟ್ರಂಪ್ ಕಾರ್ಡ್ ಮಾಡಿಕೊಂಡ ಈ ಕಂಪನಿ 1,000 ಕೋಟಿಯ ಉದ್ಯಮ ಕಟ್ಟಿದ್ದು ಹೇಗೆ? ಬಿ ಸಪ್ಲೈಯರ್ ಆಗಿದ್ದ ವಿಬಾ ಸಾಸಸ್ ಅನ್ನ ಗೆಲ್ಲಿಸಿದ ಗುಣಗಳು ಯಾವುವು? ಆ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಂಬರ್ 1, ಬಿ ಬಿಸ್ನೆಸ್ ಮಾಡೆಲ್ ತೋರಿಸ್ಕೊಡ್ತು ಹೊಸ ದಾರಿ. ವಿಬಾ ಸಾಸಸ್ ಕಂಪನಿ ಆರಂಭಗೊಂಡಿದ್ದು 2013ರಲ್ಲಿ. ಇದರ ಫೌಂಡರ್ ವಿರಾಜ್ ಬೆಹಲ್. ಇವರು ಮೊದಲಿಗೆ ಮೆಕ್ಡೊನಾಲ್ಡ್ಸ್, KFC ಮತ್ತು ಡಾಮಿನೋಸ್ ಅಂತ ಕಂಪನಿಗಳಿಗೆ ಸಾಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ರು. ದೊಡ್ಡ ಕಂಪನಿಗಳು, ದೊಡ್ಡ ಆರ್ಡರ್ಗಳು, ಅವಕಾಶ ಇನ್ನೆಷ್ಟು ದೊಡ್ಡದಿರಬೇಡ ಅಂತ ಈ ಬಿಸ್ನೆಸ್ಗೆ ನೇರವಾಗಿ ಇಳಿದ್ರು ವಿರಾಜ್ ಬೆಹಲ್. ನಂಬರ್ 2, ಲೋಕಲ್ ಗ್ರಾಹಕರಿಗೆ ಗ್ಲೋಬಲ್ ರುಚಿಯ ವೈವಿಧ್ಯತೆ ಪರಿಚಯಿಸಿದ್ರು. ಬರೀ ಕೆಚಪ್ ಮತ್ತು ಮೇಯೋನೀಸ್ ಭಾರತ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದ್ದಿದ್ದು, ಆದ್ರೆ ಗ್ಲೋಬಲ್ ರುಚಿಯನ್ನ ಭಾರತೀಯರಿಗೆ ವಿಬಾ ಸಾಸಸ್ ಪರಿಚಯಿಸಿತು. ಮಸ್ಟರ್ಡ್ ಸಾಸ್, BBQ, ಚಿಪಾಟಲ್, ಥೌಸಂಡ್ ಐಲ್ಯಾಂಡ್ ಈ ತರದ ರುಚಿ ಭಾರತೀಯರಿಗೆ ಹಾಟ್ ಫೇವರೇಟ್ ಆಯ್ತು. ನಂಬರ್ 3, ಆರೋಗ್ಯಕರ ಸಾಸ್ ಎಂಬ ಮಾರ್ಕೆಟಿಂಗ್ ಕೈ ಹಿಡಿತು. ಇನ್ನೊಂದು ಸಾಸ್ ನ ಬ್ರ್ಯಾಂಡ್ ಎಂದು ಯಾವತ್ತೂ ಮಾರ್ಕೆಟಿಂಗ್ ಮಾಡಲಿಲ್ಲ ವಿಬಾ ಸಾಸಸ್. ಬದಲಿಗೆ ಫ್ಯಾಟ್ ಇಲ್ಲ, ಟ್ರಾನ್ಸ್ ಫ್ಯಾಟ್ ಇಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ಗಳಿಲ್ಲ, ಇದು ಹೆಲ್ದಿಯರ್ ಚಾಯ್ಸ್ ಅಂತ ಭಾರತದ ಪ್ರತಿ ಮನೆಯನ್ನ ತಲುಪ್ತು. ನಂಬರ್ 4, ಇ-ಕಾಮರ್ಸ್ ಮತ್ತು ಮಾಡರ್ನ್ ಮಳಿಗೆಗಳಲ್ಲಿ ಸೂಪರ್ ಸಕ್ಸಸ್. ವಿಬಾ ತನ್ನ ಪ್ರಾಡಕ್ಟ್ ಅನ್ನ ಸಾಮಾನ್ಯ ಕಿರಾಣಾ ಅಂಗಡಿಗಳಲ್ಲಿ ಇಡ್ಲೇ ಇಲ್ಲ. ಬಿಗ್ ಬಜಾರ್, ಫುಡ್ ಹಾಲ್, ಆನ್ಲೈನ್ ಗ್ರಾಸರಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚು ಪ್ರಚುರಗೊಳ್ತು. ಯುವಕರು, ಸಿಟಿ ಗ್ರಾಹಕರು ಇದನ್ನ ಮೆಚ್ಕೊಂಡ್ರು. ದೊಡ್ಡದೊಂದು ಬ್ರ್ಯಾಂಡ್ ಆಗಿ ವಿಬಾವನ್ನ ಬೆಳೆಸಿದ್ರು. ನಂಬರ್ 5, ಸಾಸ್ ಮಾತ್ರ ಅಲ್ಲ, ಅನೇಕ ಹೊಸತುಗಳನ್ನ ಪರಿಚಯಿಸಿದ್ರು. ಬರೀ ಸಾಸ್ಗೆ ಸೀಮಿತಗೊಳ್ಳದ ವಿಬಾ ವೈವಿಧ್ಯಮಯ ಪ್ರಾಡಕ್ಟ್ಗಳನ್ನು ಪರಿಚಯಿಸಿತು. ಈಗ ಪ್ರತಿ ವರ್ಷ 30% ಗ್ರೋತ್ ಅನ್ನು ದಾಖಲಿಸುತ್ತಿದೆ. ಮಾರ್ಕೆಟ್ ಗ್ಯಾಪ್ ಅನ್ನು ಗುರುತಿಸಿದ್ದು, ವೈವಿಧ್ಯತೆಯ ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸಿದ್ದು, ಲೋಕಲ್ ಕಸ್ಟಮರ್ಗೆ ಗ್ಲೋಬಲ್ ರುಚಿಯನ್ನ ಕೈಗೆಟ್ರು. ಹೀಗೆ ವಿಬಾ ಸಾಸಸ್ ಗೆದ್ದಿದ್ದು. ಬೇರೆ ಯಾವ ಬಿಸ್ನೆಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.